ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀಪ ನಂದಾದೀಪ. ಮೃತನ ಮನೆಯಲ್ಲಿ ದಕ್ಷಿಣ ದೀಪ. ಮನೆಯಲ್ಲಿ ಯಾರಾದರೂ ಮೃತರಾದರೆ ದಶರಾತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಬೆಳಗುವರು. ಮೃತನಾದ ವ್ಯಕ್ತಿಯನ್ನು ದೀಪದಲ್ಲಿ ಆವಾಹಿಸುತ್ತಾರೆ. ಆ ದೀಪದ ಬೆಳಕಿನಲ್ಲಿ ಗರುಡ ಪುರಾಣ ಪಠನವಾಗಬೇಕು. ಆ ದೀಪದ ಜ್ವಾಲೆಯು ದಕ್ಷಿಣಕ್ಕೆ ಇರಬೇಕು. ದೀಪದ ಬೆಳಕಿನಲ್ಲಿ ಗರುಡ ಪುರಾಣ ಪ್ರವಚನವಾದಾಗ ಮೃತ ವ್ಯಕ್ತಿಗೆ ಗರುಡ ಪುರಾಣ ಶ್ರವಣ ಮಾಡಿದಂತಾಗಿ ಉತ್ತಮ ಲೋಕ ಪ್ರಾಪ್ತವಾಗುತ್ತದೆ. ಶುಭ ದೀಪಗಳನ್ನು ದಕ್ಷಿಣ ದಿಕ್ಕಿಗೆ ಇಟ್ಟು ಅಶುಭವನ್ನು ಅಪೇಕ್ಷಿಸಬಾರದೆಂದೇ ದಕ್ಷಿಣಾಮುಖವಾಗಿ ದೀಪವನ್ನು ನಿಷೇಧಿಸಲಾಗಿದೆ. ಆದರೆ ಎರಡೂ ದೀಪಗಳು ಪರಸ್ಪರವಾಗಿ ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ಮುಖಾಮುಖಿಯಾಗಿದ್ದರೆ ದೋಷವಿಲ್ಲ. ಒಂದು ದೀಪವನ್ನು ಮಾತ್ರ ನಿಷೇಧಿಸಲಾಗಿದೆ. ಗರುಡ ಪುರಾಣವಾಗಲಿ, ಶ್ರಾದ್ದ ಮಂಜರಿಯಾಗಲಿ, ಎಲ್ಲ ಶಾಸ್ತ್ರದಲ್ಲಿಯೂ ಸಹಿತ ದಕ್ಷಿಣಾಭಿಮುಖವಾದ ದೀಪದ ಬಗ್ಗೆ ಅನೇಕ ವಿಚಾರವನ್ನು ತಿಳಿಸಿದ್ದಾರೆ. ಇರಲಿ, ಆದರೂ ಮೃತನ ಮನೆಯಲ್ಲಿ ದೀಪ ದಕ್ಷಿಣಮುಖವಾಗಿ ಇರಬೇಕು. ಶ್ರೀಕೃಷ್ಣಾರ್ಪಣಮಸ್ತು.